ಸ್ವಾಗತ ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ನಾಡಪ್ರಭು ಶ್ರೀ ಕೆಂಪೇಗೌಡರ 517ನೇ ಜಯಂತಿ ಅಂಗವಾಗಿ ವೈಹುಣಸೇನಹಳ್ಳಿ ಸ್ಟೇಷನ್ ಹತ್ತಿರವಿರುವ ಕದಿರನಾಯಕನಹಳ್ಳಿ ಸರ್ಕಾರಿ ಶಾಲೆ ಆವರಣದಲ್ಲಿ ಗಿಡ ನೆಡುವ ಮೂಲಕ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿಗೆ ಉತ್ತಮ ಸಂದೇಶ ಸಾರಿದ ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿರವರು ಶಾಲೆಯ ಮಕ್ಕಳಿಗೆ ಅನುಕೂಲವಾಗುವಂತೆ ತಮ್ಮ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ನ ವತಿಯಿಂದ ಸ್ಮಾರ್ಟ್ ಟಿವಿ, ಮಾಡರ್ನ್ ಡೆಸ್ಕ್, ಫ್ಯಾನ್ಗಳು ಹಾಗೂ ವಾಟರ್ ಪ್ಯೂರಿಫೈಯರ್ ಅನ್ನು ಕೊಡುಗೆಯಾಗಿ ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿರವರು, ನಾನು 7ನೇ ತರಗತಿವರೆಗೆ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ. ನಾನು ಓದಿದ ಶಾಲೆಗೆ ಈ ರೀತಿ ಸೇವೆ ಮಾಡುವ ಶಕ್ತಿಯನ್ನ ಭಗವಂತ ನೀಡಿದ್ದಾನೆ. ನಾವು ಓದುತ್ತಿದ್ದಾಗ ಈ ಶಾಲೆಯಲ್ಲಿ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ರು. ಆದರೆ ಇಂದು ಕೇವಲ 80 ಮಕ್ಕಳಿರುವುದು ಬೇಸರ ತಂದಿದೆ. ಸರ್ಕಾರಿ ಶಾಲೆಗಳನ್ನು ಉಳಿಸುವುದೇ ನನ್ನ ಕನಸು ಎಂದು ತಿಳಿಸಿದ್ರು. ದೊಡ್ಡದಾಸನಹಳ್ಳಿ, ಬೀರಪ್ಪನಹಳ್ಳಿ, ಹುಣಸೇನಹಳ್ಳಿ, ಗಜ್ಜಗಾನಹಳ್ಳಿ ತನಕ ಎಲ್ಲರೂ ಇದೇ ಸ್ಕೂಲ್ಗೆ ಬರ್ತಾ ಇದ್ದಿದ್ದು. ಆವಾಗಿನ ಸ್ಟ್ರೆಂತ್ ನೋಡಿದ್ರೆ 250ರಿಂದ 300 ಜನ ಇರ್ತಿದ್ವಿ ಇಲ್ಲಿ. ಈಗ ಆಲ್ಮೋಸ್ಟ್ ಅಲ್ಲಿ ಒಂದು 70 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಅದು ತುಂಬ ಈ ದುಃಖಕರ ಸಂಗತಿ. ಏನಕ್ಕೆ ಅಂದರೆ ಆವಾಗ ಈ ಸ್ಕೂಲಲ್ಲಿ ಬರೀ ಇದ್ದಿದ್ದು 3 ರೂಮೇ. ಆ 3 ರೂಮಲ್ಲಿ ಒಂದು ಕನ್ನಡ ರೂಮು, ಇನ್ನೊಂದು ಇಂಗ್ಲೀಷ್ ರೂಮು, ಇನ್ನೊಂದು ಆ ಕಡೆ ಕ್ಯಾಂಟೀನ್ ಅಷ್ಟೇ ಇದ್ದಿದ್ದು. ಅಷ್ಟರಲ್ಲೇ ಸುಮಾರು ನಾವೊಂದು 300 ಜನ ಇದ್ವಿ. ಈಗ ಬರೀ 80 ಜನ ಇದ್ದಾರೆ ಅಂತ ಹೇಳಿದ್ರೆ ನನಗೆ ತುಂಬ ನೋವಾಗ್ತಾ ಇದೆ. ಈ ಗೌರ್ನಮೆಂಟ್ ಶಾಲೆಗಳು ಮುಚ್ಚುವಂಥ ಸ್ಥಿತಿಯಲ್ಲಿ ಇದೆ. ಆ ಶಾಲೆಗಳನ್ನ ಉಳಿಸಬೇಕು ಅನ್ನೋದೇ ನನ್ನ ಕನಸು. ಅದರಿಂದಾಗಿ ಇವತ್ತು ಆ ಕೆಂಪೇಗೌಡರ ಜಯಂತಿ ದಿವಸ ಈ ಆಗಲೇ ಮೇಡಮ್ ಅವ್ರು ಹೇಳಿದ್ರಲ್ಲ, ಡೆಸ್ಕ್ಗಳು, ಡಿಜಿಟಲ್ ಟೆಕ್ನಾಲಜಿ ವಿತ್ ಡಿಜಿಟಲ್ ಬೋರ್ಡು, ಅಲ್ಲಿ ಮಕ್ಕಳಿಗೆ ಸರಿಯಾಗಿ ವೆಂಟಿಲೇಷನ್ ಇಲ್ಲ, ಫ್ಯಾನ್ಗಳ ಸಮಸ್ಯೆ ಇದೆ. ಆ ಫ್ಯಾನ್ಗಳು ಇದೆಲ್ಲ ಕೊಡಲಿಕ್ಕೆ ಆ ಭಗವಂತ ನಮಗೆ ಶಕ್ತಿ ಕೊಟ್ಟಿದ್ದಾರಲ್ಲ, ಅದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಾನು ಓದಿರುವಂಥ ಸ್ಕೂಲು, ನಾನಿಲ್ಲಿ ನಡೆದಾಡಿ ಓಡಾಡಿರುವಂಥ ಸ್ಕೂಲಿಗೆ ನನಗೆ ಕೊಡೋ ಅಂಥ ಭಾಗ್ಯ ದೇವರು ಕೊಟ್ಟಿರೋದಕ್ಕೋಸ್ಕರ ತುಂಬ ಧನ್ಯವಾದಗಳು. ನನ್ನ ಈ ಎಲ್ಲ ನೆರೆದಿರುವ ನಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಈ ಮಕ್ಕಳು ನೋಡಿದ್ರೆ ನನಗೆ ತುಂಬ ಖುಷಿ ಆಗ್ತದೆ. ಈ ಮಕ್ಕಳು ನನಗೆ ಮಕ್ಕಳ ಸೇವೆ ಅಂತ ಹೇಳಿದ್ರೆ ನನಗೆ ತುಂಬ ಇಷ್ಟ. ಏಕೆ ಅಂದರೆ ಮಕ್ಕಳ ಸೇವೆ ಮಾಡೋದು ಅಂತ ಹೇಳಿದ್ರೆ ಡೈರೆಕ್ಟಾಗಿ ದೇವರ ಸೇವೆ ಮಾಡುವಂಥ ಪುಣ್ಯ ಬರುತ್ತೆ ಅಂತ ನಾನು ಅಂದ್ಕೊಂಡಿರೋದು. ನನ್ನ ಗುರುಗಳು ಆದಂಥವರು ಮಾತು ಕಡಿಮೆ ಮಾಡು, ಕೆಲಸ ಜಾಸ್ತಿ ಮಾಡು ಅಂತ ಹೇಳಿದ್ದಾರೆ. ಅದೇ ರೀತಿ ಆ ಭಗವಂತ ನನಗೆ ಮಾತು ಕಡಿಮೆ ಮಾಡಿ ಇನ್ನೂ ಜಾಸ್ತಿ ಕೆಲಸ ಮಾಡುವಂತಕ್ಕೆ ನನಗೆ ಆಶೀರ್ವಾದ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಮಾತನಾಡಿದ ಯುವ ಮುಖಂಡ ಬೀರಪ್ಪನಹಳ್ಳಿ ಕೃಷ್ಣರವರು, ನಾಡು ಕಟ್ಟಿದ ಕೆಂಪೇಗೌಡರ ಹಾದಿಯಲ್ಲಿ ಸಾಗುತ್ತಿರುವ ನರಸಿಂಹಮೂರ್ತಿ ಅಣ್ಣನವರು ಕಳೆದ 2 ವರ್ಷಗಳಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಿರಂತರವಾಗಿ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ. ಮುಂಬರುವ ದಿನಗಳಲ್ಲಿ ಅವರಿಂದ ಇನ್ನೂ ಹೆಚ್ಚಿನ ಸೇವೆ ನಡೆಯಲಿ ಎಂದು ಶುಭ ಹಾರೈಸಿದ್ರು. ದಿನ ಏನಕ್ಕೆ ವಿಶೇಷವಾದ ದಿನ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಈ ನಾಡನ್ನ ಕಟ್ಟಿದಂತಹ, ಈ ನಾಡನ್ನ ಕಟ್ಟಿದ ನಮಗೆ ಜೀವನ ಮಾಡೋದಕ್ಕೆ ಅರ್ಪಿಸಿದಂತಹ ಶ್ರೀ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯ ಆಚರಣೆ ಮಾಡ್ತಾ ಇದೀವಿ. ಸೊ ಆವತ್ತಿನ ದಿನ ನಾವು ಏನಾದ್ರೂ ಒಳ್ಳೆ ಕೆಲಸಗಳು ಮಾಡಬೇಕು. ಅವತ್ತು ಒಂದೇ ದಿನ ಅಂತಲ್ಲ, ಪ್ರತಿದಿನನೂ ಒಳ್ಳೆ ಕೆಲಸ ಮಾಡಬೇಕು. ಅದೇ ರೀತಿ ಆ ಹಾದಿಯಲ್ಲಿ, ಅವರ ಹಾದಿಯಲ್ಲಿ ನಾವು ಇವತ್ತು ಸರ್ಕಾರಿ ಶಾಲೆ ಕದರನಾಯಕನಹಳ್ಳಿ ವೈಹುಣಸೇನಹಳ್ಳಿ ಸ್ಟೇಷನ್ ಹತ್ರ ನಾವು ಇವತ್ತು ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮವನ್ನ, ಅದೇ ರೀತಿ ಸ್ಕೂಲ್ಗೆ ನರಸಿಂಹಮೂರ್ತಿ ಅಣ್ಣವರು ಮಾಡರ್ನ್ ಡೆಸ್ಕ್ಗಳನ್ನ, ಸ್ಮಾರ್ಟ್ ಟಿವಿಗಳನ್ನ, ಮತ್ತೆ ಅದೇ ರೀತಿ ಗಿಡಗಳನ್ನ ನೆಡ್ತಕ್ಕಂಥ ಕಾರ್ಯಕ್ರಮ, ಒಳ್ಳೆ ಕೆಲಸಗಳನ್ನ ಪ್ರಾರಂಭಿಸಿದ್ದಾರೆ. ಇನ್ನು ಅನೇಕ 2 ವರ್ಷಗಳಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದಾರೆ. ಸೊ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯ ದೇವರು ನೀಡಲಿ ಅಂತ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತು ಇನ್ನೊಂದು ವಿಶೇಷ ಹೇಳೋದು ಅಂದ್ರೆ, ನಾಡಪ್ರಭು ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತರಲ್ಲ, ಒಂದು ಧರ್ಮಕ್ಕೆ ಸೀಮಿತರಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಕಟ್ಟಿದಂತಹ ಬೆಂಗಳೂರಲ್ಲಿ ಅನೇಕ ಧರ್ಮದವರು, ಅನೇಕ ಜಾತಿಯವರು, ಅನೇಕ ರಾಜ್ಯಗಳಿಂದ ಬಂದಿರತಕ್ಕಂಥವರು, ದೇಶ ವಿದೇಶಗಳಿಂದ ಬಂದಿರತಕ್ಕಂಥವರು ಅವರವರ ಜೀವನಗಳನ್ನ ಕಟ್ಟಿಕೊಂಡು ಇವತ್ತು ಅವರವರ ತಮ್ಮ ಪಾಡಿಗೆ ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಕಾರಣಕರ್ತರು, ಅದಕ್ಕೆ ನಾಡಿನ ಕಟ್ಟಿದಂತವರು ಶ್ರೀ ಕೆಂಪೇಗೌಡರು. ಸೊ ಅವತ್ತು ಅವರು ಕಟ್ಟಿದಂತಹ ಬೆಂಗಳೂರನ್ನು ಇನ್ನೂ ಹೆಚ್ಚಾಗಿ ಬೆಳೀತಾ ಇದೆ. ನಮ್ಮ ಕಡೆನೂ 45 ಕಿಲೋಮೀಟರ್ ಅಲ್ಲಿ ನಾವು ಇದೀವಿ. ನಮ್ಮ ಕಡೆನೂ ಬರ್ತಾ ಇದೆ, ಇಂಡಸ್ಟ್ರಿಗಳು ಬರ್ತಾ ಇದೆ. ಅದೇ ರೀತಿ ಅವರ ಹಾದಿಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ನರಸಿಂಹಮೂರ್ತಿ ಅಣ್ಣ ಅವರು ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಯಾಕೆ ಅಭಿವೃದ್ಧಿ, ಫಸ್ಟ್ ಸ್ಕೂಲ್ಸ್ ಅನ್ನ ಯಾಕೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂದ್ರೆ,
ಸೊ ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳಾಗ್ತಾರೆ. ನಾವ್ ಇವತ್ತು ಅವ್ರ ಬೇಸಿಕ್ ನೀಡ್ಸ್ ಏನೇನ್ ಬೇಕು ಅದನ್ನೆಲ್ಲ ಕೊಟ್ರೆ ನಾಳೆ ಅವರು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಿ ಅವ್ರ ಊರನ್ನ, ಅವ್ರ ತಾಲೂಕನ್ನ, ಅವರ ರಾಜ್ಯವನ್ನಾಗ್ಲಿ ಉದ್ಧಾರ ಮಾಡ್ತಾರೆ ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ಅವರು ಈ ಕೆಲಸಕ್ಕೆ ಕೈಗೊಂಡಿದ್ದಾರೆ. ಸೊ ಅವ್ರಿಗೆ ಆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ನೀಡ್ಲಿ, ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಿ ಈ ಕೆಲಸಗಳನ್ನು ಮುಂದುವರಿಸಬೇಕಂತ ನಾನು ಅವರಲ್ಲಿ ಮನವಿ ಮಾಡ್ತಾ, ಅದೇ ರೀತಿ ಈ 4 ಮಾತುಗಳನ್ನ ಅವಕಾಶ ಮಾಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಶ್ರೀ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟಿನ ಅಧ್ಯಕ್ಷರಾದ ಬೀರಪ್ಪನಹಳ್ಳಿ ಗೌಡರವರು, ನರಸಿಂಹಮೂರ್ತಿ, ಶ್ರೀಮತಿ ಮಂಜುಳಾ, ಶಾಲೆಯ ಮುಖ್ಯ ಶಿಕ್ಷಕಿ ಹಂಸವೇಣಿ, ಎಸ್ಡಿಎಂಸಿ ಅಧ್ಯಕ್ಷೆ ಚೈತ್ರಾ, ಮುಖಂಡರಾದ ಬೀರಪ್ಪನಹಳ್ಳಿ ದ್ಯಾವಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯ ಕದಿರನಾಯಕನಹಳ್ಳಿ ರವಿಕುಮಾರ್, ಮಾಜಿ ಅಧ್ಯಕ್ಷ ಕ್ಯಾತಪ್ಪ, ಚಿಕ್ಕದಾಸೇನಹಳ್ಳಿ ಬ್ಯಾಂಕ್ ನರಸಿಂಹಗೌಡ, ಚಂದ್ರು, ಮೂರ್ತಿ, ಬೀರಪ್ಪನಹಳ್ಳಿ ಕೃಷ್ಣ, ಹರಿಕೃಷ್ಣ, ಶಾಲಾ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಳ್ಮಾಚನಹಳ್ಳಿ, ಗೋವರ್ಧನ್ ಶಿಡ್ಲಘಟ್ಟ. ವಿಜುವಲ್ ಏಡ್ ತುಂಬಾ ಪರಿಣಾಮಕಾರಿಯಾಗಿ ಕಲಿಕೆಗೆ ಪೂರಕವಾದಂತಹ ಒಂದು ಏಡ್ ಅಂದ್ರೆ ಅದು ಬಂದು ಟಿವಿ, ಸ್ಮಾರ್ಟ್ ಟಿವಿ. ಸೊ ಇದರಿಂದ ತುಂಬಾ ಚಿಕ್ಕ ಮಕ್ಕಳಿಗೆ ಬೇಗ ಕಲಿಯೋದಕ್ಕೆ ತುಂಬಾ ಅವಕಾಶ ಇದೆ, ಬೇಗ ಕಲಿತಾರೆ ಮಕ್ಕಳು. ಸೊ ಆದ್ರಿಂದ ಅದನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಸ್ಮಾರ್ಟ್ ಟಿವಿ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಆವಾಗಲೇ ಹೇಳಿದಾಗೆ ಗಿಡಗಳನ್ನು ಕೂಡ ನಮಗೆ 100 ಗಿಡಗಳನ್ನು ಪ್ರೊವೈಡ್ ಮಾಡಿದ್ದಾರೆ. ಇದರಿಂದ ಪರಿಸರದ ಬಗ್ಗೆ ಅವ್ರಿಗೆ ಕಾಳಜಿ ಎಷ್ಟು ಇದೆ ಅನ್ನೋದನ್ನ ನಾವು ತಿಳ್ಕೊಬಹುದು. ಅದೇ ರೀತಿ ಇಂದಿನ ಒಂದು ಜಾಗತಿಕ ತಾಪಮಾನ ನಾವು ನೋಡ್ತಾ ಇದ್ವಿ, ಇಷ್ಟೊತ್ತು ಜೂನ್ ಆಗಿದೆ, ಜೂನಲ್ಲಿ ಮಳೆ ಬರ್ತಾ ಇಲ್ಲ. ಸೊ ಅದಕ್ಕೆಲ್ಲ ಕಾರಣ ಏನು? ಮೇನ್ ಕಾರಣ ಏನಪ್ಪಾ ಅಂದ್ರೆ ನಾವು ಯಾವಾಗ ಅರಣ್ಯವನ್ನ ನಾಶ ಮಾಡ್ತಾ ಇದೀವೋ, ಅವಾಗ ಯಾವಾಗ ಪರಿಸರವನ್ನ ನಾಶ ಮಾಡ್ತಾ ಇದೀವೋ, ಇದರಿಂದಾಗಿ ಜಾಗತಿಕ ತಾಪಮಾನದಲ್ಲಿ ಹೆಚ್ಚಳ ಆಗಿ ಅದರಲ್ಲಿ ಏರುಪೇರಾಗಿ ಈ ರೀತಿ ನಮಗೆ ಅತಿಯಾದ ಅತಿವೃಷ್ಟಿ ಮತ್ತೆ ಅನಾವೃಷ್ಟಿ ಎರಡು ಕೂಡ ಸಂಭವಿಸ್ತಾ ಇದೆ. ಸೊ ಹಾಗಾಗಿ ಅವರ ಒಂದು ಕಾಳಜಿಗೆ, ಒಂದು ಪರಿಸರದ ಬಗ್ಗೆ ಕಾಳಜಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಒಂದು 10 ರಿಂದ 15 ಶಾಲೆಗಳನ್ನು ಆಲ್ರೆಡಿ ಡೆಸ್ಕು, ವಾಟರ್ ಫಿಲ್ಟರು, ಮಾಡರ್ನ್ ಡೆಸ್ಕು ಮತ್ತು ಡಿಜಿಟಲ್ ಸ್ಕ್ರೀನ್ ಎಲ್ಲ ಕೊಟ್ಟು ಇದೆಲ್ಲ ಸೇವೆ ಮಾಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳು ಯಾರೂ ಅವರಿಗೆ ಒಳ್ಳೆ ರೀತಿಯಲ್ಲಿ ಫೆಸಿಲಿಟೀಸ್ ಕೊಡೋಣ, ಅವರೆಲ್ಲರೂ ಮುಂದೆ ಒಳ್ಳೆ ಹುದ್ದೆಗಳಿಗೆ ಹೋಗಲಿ, ಒಳ್ಳೆ ಡಾಕ್ಟ್ರು, ಇಂಜಿನಿಯರು, ಒಳ್ಳೆ ಉದ್ಯಮಿಗಳಾಗಲಿ, ಇಲ್ಲ IAS ಆಗಲಿ, ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗಲಿ, ಆರ್ಮಿ ಆಗಲಿ, ಇಲ್ಲ ಪೊಲೀಸ್ ಆಗಲಿ, ಇದು ಅವರ ತಲೆಯಲ್ಲಿ ಇಟ್ಕೊಂಡು ಎಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಇದರ ಪ್ರಯುಕ್ತ ಇಲ್ಲಿರುವಂತಹ ಮಕ್ಕಳು ಸಹ ಇದನ್ನು ಸದುಪಯೋಗ ಮಾಡ್ಕೋಬೇಕು. ಓಕೆನಾ? ಸದುಪಯೋಗ ಮಾಡ್ಕೊಂಡು ಬರಬೇಕು. ಇನ್ನೊಂದು ಮುಖ್ಯ ಕಾರಣ, ಅವರು ಈ ಶಾಲೆಯಲ್ಲಿ ಓದಿರುವಂತಹವರು, ಈ ಶಾಲೆಯಲ್ಲಿ ಓದಿ, ಬೀರಪ್ಪನಹಳ್ಳಿಯಲ್ಲಿ ಹುಟ್ಟಿ ಈ ಶಾಲೆಯಲ್ಲಿ ಓದಿ ಇವಾಗ ದೊಡ್ಡ ಉದ್ಯಮಿಯಾಗಿ ಇವಾಗ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಶಿಡ್ಲಘಟ್ಟದಲ್ಲಿ. ಇದೇ ರೀತಿ ಸಮಾಜ ಸೇವೆ ನಮ್ಮ ಶಿಡ್ಲಘಟ್ಟದಲ್ಲಿ ಚೆನ್ನಾಗಿ ಮಾಡಲಿ ಅಂತ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಉದ್ದೇಶ, ನಾನು ಸಹ ಈ ಶಾಲೆಯಲ್ಲಿ ಓದಿರುವಂಥ ಹಳೆ ವಿದ್ಯಾರ್ಥಿ. ನಾನು ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀನಿ. ಓಕೆ, ನಾನು ನನ್ನ ಕಳೆದ ವರ್ಷ ಇಲ್ಲಿ ನನ್ನ ಹುಟ್ಟಿದ ಹಬ್ಬದ ದಿನದಂದು ನಾನು ಬುಕ್ಸ್ ಎಲ್ಲ ಕೊಟ್ಟು ನಾನು ಓದಿರುವಂತಹ ಶಾಲೆಗೆ ಏನಾದರೂ ಸಹಾಯ ಮಾಡಬೇಕಂತ ನಾನು ಅದೇ ಥರ ಸಹಾಯ ಮಾಡಿದ್ದೀನಿ. ನೀವುಗಳು ಅದೇ ರೀತಿ ಮುಂದೆ ಚೆನ್ನಾಗಿ ಡಾಕ್ಟ್ರು, ಇಂಜಿನಿಯರು, ಉದ್ಯಮಿನೋ, ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದು ಆ ಉದ್ಯಮಕ್ಕೆ ಹೋಗಿ ನೀವು ಚೆನ್ನಾಗಿ ಓದಿ ನಿಮ್ಮ ಶಾಲೆಗೆ, ನಿಮ್ಮ ಊರಿಗೆ, ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ತಗೊಂಡು ಬಂದು ಇದು ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಕೊನೆಯದಾಗಿ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹೆಡ್ ಮೇಡಮ್ ಆಗಿರುವಂತಹ ಹಂಸವೇಣಿ ಮೇಡಮ್ ಅವರು ನಮ್ಗೆ ಜಾಸ್ತಿ ಸಹಾಯ ಮಾಡಿದ್ರು ಈ ಶಾಲೆಗೆ. ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ, ಇಲ್ಲಿರುವಂತಹ ಎಲ್ಲ ಶಿಕ್ಷಕರಿಗೆ, ಎಲ್ಲ ಮಾಧ್ಯಮ ಮಿತ್ರರಿಗೆ, ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.